ನಾಚಿಕೆ ಆಗಲ್ಲೇನಮ್ಮ ಇಂಥ ಕೆಲಸ ಮಾಡೋಕ್ಕೆ ನಿಮಗೆ ಮಾನ ಮರ್ಯಾದೆ ಬೇಡವಾ? ಹಾಂ, ಏನು ಕೆಲಸ ಮಾಡ್ತಾ ಇದೀವಿ ನಾವು ಅಂತ ಪ್ರಜ್ಞೆ ಇದೆಯಾ? ನಿನ್ನ ಗಂಡನೇ ಬಂದು ಹೇಳ್ತಾ ಇದ್ದಾನಲ್ಲಮ್ಮ, ಇದಕ್ಕಿನ್ನ ಸಾಕ್ಷಿ ಇನ್ನೇನಮ್ಮ ಬೇಕು? ಅವ್ನು ನೋಡ್ತಾ ಇರಲಿಲ್ಲ, ಅವ್ನ ಪಾಡಿಗೆ ಅವ್ನ ಫೋನಲ್ಲಿ ಮಾತಾಡ್ತಿದ್ದ, ಬಗ್ಗಿ 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 ನೋಡ್ತಾ ಇದ್ದವಳು ಇವಳೇನೆ. ದೊಣ್ಣೆ ಗೆಡ್ಡ ತಲೆ ತುರಿಸ್ದಾಗ ನೋಡಿ 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 ನೋಡ್ಕೊಂಡು ಇದ್ಲು, ನೋಡ್ಕೊಂಡು ನಿಂತ್ಕೊಂಡಿದ್ಲು ಅಂತ ಹೇಳಿ ನಿನ್ನ ಗಂಡನೇ ಹೇಳ್ತಾ ಇದ್ದಾನಲ್ಲಮ್ಮ. ನಾಚಿಕೆ ಆಗೋದಿಲ್ವಾ? ನಿಮ್ಮಂಥವ್ರು ನೋಡಿ ಯಾರನ್ನ ಅಕ್ಕಪಕ್ಕ ಕಲಿಬೇಕಾಗುತ್ತೆ. ಥೂ. ಅಲ್ಲ, ಅವ್ರು ಬೇರೆ ಊರಿಂದ ಬಂದು ಇಲ್ಲಿ ಹೇಳಿ ಹಿಂಗೆ ಮರ್ಯಾದೆ ತೆಗಿಯೋಂಥ ಕೆಲಸ ಮಾಡಿಸ್ಕೋಬೇಕ? ಅದರಿಂದ ಏನಮ್ಮ ಬರಂಗೈತಿ? ಇಲ್ಲೋಡು, ಯಾರನು ಇವಾಗ ನೀನು ದುಡ್ಡಿಂದ ಏನ್ ಲೆಕ್ಕ? ಮರ್ಯಾದೆ ಹೋಗ್ಬಾರ್ದು. ನಾವು ಬಡವರಾಗ್ಲೇಳು ಗೌರವಾಗಿರ್ಬೇಕು, ಗೌರವ ಮುಖ್ಯ, ಮರ್ಯಾದೆಗಿರ್ಬೇಕು ಅಂತಾರೆ ಅಂತ ಜನ. ನೀವು ಮರ್ಯಾದೆ ಕಳ್ಕೊಂಡಿಂತ ಕೆಲಸ ಮಾಡ್ತಿರಲ್ಲ, ಈಗಮ್ಮ ಮಾತಾಡು ನೀನು. ನಂಗೆ ಮಾಡಿಲ್ಲ ಮಾಡಿಲ್ಲ ಅಂತಿದ್ದೆ, ಈಗ ಮಾತಾಡಮ್ಮ. ಮತ್ತೆ ನಾವು ಸಾಲ ಮಾಡ್ಕೊಂಡಿದ್ವಿ, ಅದಕ್ಕೆ ನಾವು ಬಡ್ಡಿ ಭಾಗ್ಯಮ್ಮಗೆ ಸಾಲ ಕಟ್ಟಬೇಕಾಯ್ತು, ಬಡ್ಡಿ ಕಟ್ಟಬೇಕಾಯ್ತು, ದುಡ್ಡಿನ ಸಮಸ್ಯೆ ಆಗಿತ್ತು. ಅದಕ್ಕೆ ಕೇಳಿದೆ. ಕೇಳಿದೆ, ಕೇಳಲಿಲ್ಲ ಅಂತಲ್ಲ, ಕೇಳಿದೆ. ಅವಾಗಲೇ ಏನಮ್ಮ ಹೇಳ್ದೆ? ನಾನು ಫೋನ್ ಮಾಡಿಲ್ಲ, ನಾನು ದುಡ್ಡು ಕೇಳಿಲ್ಲ, ನಾನು ಅವ್ರ ಸಂಸಾರದ ಹುಳಿ ಹಿಂಡ ಅಂತ ಕೆಲಸನೂ ಮಾಡಿಲ್ಲ, ನಾನು ಅವ್ನು ನೋಡೇ ಇಲ್ಲ ಅಂತ ಹೇಳ್ದೆ. ನಿನ್ನ ಗಂಡನೇ ಬಂದು ಹೇಳ್ತಾ ಇದ್ದಾನಲ್ಲಮ್ಮ. ಹೇಗಿರಿ ಮಾಕಿ ಹೇಳ್ತೀನಿ ಅವಳನ್ನ. ಆ ಕಚಡ ಉಗ್ಳೋರಿ, ಹೋಗ್ಲಿರಿ ಹೇಳ್ತೀನಿ, ಹೋಗ್ಲಿರಿ. ಎಲ್ಲರೂ ಹೋಗೋದಕ್ಕೆ ಇರ್ಬೇಕು, ತಪ್ಪು 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 ಅಂತ ಕ್ಯಾಕ್ರಿ ಅಂತ ಉಗ್ಳ್ಬೇಕು ಊರಾಗೆಲ್ಲ. ಏನು ಮಾತಾಡ್ತಂಗೆ ಕಣೆ. ಇವಾಗ ಮಾತಾಡಕ್ಕೆ ಮಾಕಿಲ್ದಂಗೆ ಆತಿ. ಈಗ ನೋಡಿ ಮಾತೆ ಹೊಡ್ದಂಗೆ ಇದ್ದಾಳೆ. ಇಡ ತಿಂತಕಣ ಹಂಗೇನೆ ಹೆಂಗೆ ಅಗ್ರಾಡಾಳು. ಇವಾಗ ನೋಡಿ ಮಾತೆ ಹೊಡಲ್ಲ ಹಂಗೆ ಇದ್ದಾಳೆ. ಮಾತಾಡಿ ನೋಡಿ ಹೆಂಗಾಗೈತಿ. ಅದೇ ಮತ್ತೆ ಈಗ ಮಾತಾಡಲಿ ಅವಳು ಹೆಂಗ್ಸು, ಈಗ ಮಾತಾಡಲಿ. ಹಂಗೆ ಬಾಯಿಗೆ ಬಂದಂಗೆ ಮಾತಾಡೋಳಲ್ಲ, ಎರಡು ಜೋರಾಗಿ ಇವಾಗ ಮಾತಾಡಬೇಕು. ಈಗ ಮಾತಾಡಿದ್ರೆ ಅವಳು ಹೆಂಗ್ಸು ಅಂತೆ ನಮ್ಮ ಮಾತಾಡಲಿ ಈಗ ಅವಳು. ಏನೋ ಸಾಲ ನೋಡಿ, ಇವಾಗ ನಮ್ಮ ಅಣ್ಣನ ಕೈಲಿ ತೊಡಿಯೋಕ್ಕಲ್ಲ ಅಂತ ಕಾಲು ಬೇರೆ ಮುರಿದಿತ್ತಲ್ಲ, ಅದಕ್ಕೆ ಕೇಳವಳೆ. ಮುಚ್ಕೊಂಡಿರೋ, ನೀನು ಅಣ್ಣಯಾಗಿಂತ ತಪ್ಪು ಮಾಡ್ತಿಲ್ಲ, ಗೊತ್ತಾಗಲ್ಲ ನಿನಗೆ ಏನಮ್ಮ ಮರಮ್ಮ. ಅದಕ್ಕೆ ಮತ್ತೆ ನಾನು ಹೋಗಿ ಪಾಂಡಪ್ಪ ಅವರು ಬಸಪ್ಪರಲ್ದಾಗ ಸೇರ್ಕೊಂಡಿರೋದು. ನನ್ನ ಮೊನ್ನೆ ಹೋದಾಗ ಎಲ್ಲ ಹೇಳ್ದ ಬಸಪ್ಪ, ಅಣ್ಣ ನಮ್ಮ ಮನೆ ಮಳ್ಳಾಳಲ್ಲ ಕಣಣ್ಣ ಅಂತ. ಮಗಳು ತಪ್ಪು ಮಾಡಿರಿ, ನೀವು ಬುದ್ಧಿ ಹೇಳ್ಬೇಕು ಅಂತದ್ರಾಗೆ ನಿನ್ನ ಮಗಳ ಜೊತೆ ಸೇರ್ಕೊಂಡಿಂತ ಬದುಕು ಮಾಡ್ತಿಲ್ಲ ನೀನು. ನಾಚಿಕೆಗಾಲಿ ಏನಮ್ಮ, ನೀನು ಜೋರು ಮಾಡ್ತಿರಲ್ಲ. ಅಕ್ಕಪಕ್ಕದಾಗ ಯಾರನ್ನ ಕಲಿಬೇಕಾಗುತ್ತೆ ನಿಮ್ಮಂತಾರ ನೋಡಿ ಒಂದು ಭಯವಾಗಿರೋದು ಕಲ್ಕೊಳ್ರಿ ಊರಾಗೆ. ಏನೊಂದಿಟ್ಟು ಯಾರನ್ನ ವಯಸ್ಸು ಬಂದಿರೋ ಅಂಥ ಮಕ್ಕಳು, ಸಣ್ಣ ಮಕ್ಕಳು ಎಲ್ಲ ಇರ್ತಾರೆ. ಎಲ್ಲ ನಿಮ್ಮಂತಾರ ನೋಡಿ ಯಾರನ್ನ ಕಲಿತಿಲ್ದಾರೆಲ್ಲ ಕಲಿಬೇಕಾಗುತ್ತೆ. ಭಯವಾಗಿರ್ರಿ, ಊರಾಗ ಮರ್ಯಾದೆ ಇರುತ್ತೆ ನಿಮಗಿಂತ ಮಾಡಿದೆ. ಥೋ, ಊರಾಗ ಜನ ಏನಂತಾರು ಏನು ಎತ್ತ ಅಂತ ಯೋಚನೆ ಮಾಡಬೇಕು. ಊರಿನ ಜನ ಏನಂತಾರೆ ಅಂತ ಸುಮ್ಮನೆ ಬಾಯಿ ಐತಿ ಅಂತೇಳಿ ಹೆಂಗೆ ಬೇಕಂಗೆ ಮಾತಾಡೋದಲ್ಲ. ಸ್ವಲ್ಪ ಯೋಚನೆ ಮಾಡಬೇಕು ಮನುಷ್ಯರಾದ ಮೇಲೆ. ಒಟ್ಟಿಗೆ ಅನ್ನ ತಿಂತೀರ, ಏನು ತಿಂತೀರಮ್ಮ ನೀವು? ಏನು ತಿಂತೀರಿ ನೀವು? ಒಟ್ಟಿಗೆ ಅನ್ನ ತಿಂಬಾರಾದ್ರೆ ಇಂಥ ಕೆಲಸ ಮಾಡಲ್ಲ ಕಣಮ್ಮ, ನಿಜವಾಗ್ಲಿ ಇಂಥ ಕೆಲಸ ಮಾಡಲ್ಲ. ತಿರ್ಗಾ ಯೋಟ್ ವಾದ ಮಾಡ್ತಾರೆ, ಎಷ್ಟು ಸುಳ್ಳು ಹೇಳ್ತಾರೆ. ಇವತ್ತೇ ಲಾಸ್ಟ್ ಗೌಡ್ರೆ, ತಿರ್ಗಿ ಏನಾನ ನನ್ನ ತಮ್ಮನ ಸಂಸಾರದ ಉಳಿಯಿಂದ ಕೆಲಸ ಮಾಡಿದ್ಲೆ ಇವಳು. ನಾವಂತೂ ಸುಮ್ಮನಿರಲ್ಲ, ನಾವೇನು ಮಾಡ್ಬೇಕು ಅದನ್ನ ಮಾಡ್ತೀವಿ. ಇವಾಗ ಅವಳಿಗೆ ಏನೋ ಕ್ರಿಯೆ ಹಿಡ್ದು ನಾವು ಮನುಷ್ಯತ್ವ ಇರೋ ಅಂತಾರಾಗಿರೋದಕ್ಕೆ ಬಿಟ್ಟಿದ್ದೀವಿ. ಇಲ್ಲ ಅಂದಿದ್ರೆ ಬಿಡ್ತಿರ್ಲಿಲ್ಲ ಅವಳನ್ನ. ಏನೋ ಎಲ್ಲಿ ಸೇರಿಸ್ಬೇಕು ಅಲ್ಲಿ ಸೇರಿಸ್ತಾ ಇದ್ವಿ. ದೇವ್ರ ಹಂಗಾಗದಕ್ಕೆ ನಮ್ಗಂತೂ ತನ್ನ ಕೊಟ್ಟಿರೋದು. ನಾನಿಲ್ಲಿ ಏನೋ ಮಾಡ್ಬೇಕಂತ ಬಂದೆ, ಅವ್ರು ಇಂಥ ಪರಿಸ್ಥಿತಿಲಿ ಇರೋದು ನೋಡಿ ನಾನು ಸುಮ್ಮನಾಗಿದ್ದೀನಿ. ಇಲ್ಲ ಅಂದಿದ್ರೆ ನಾನು ಯಾವುದೇ ಕಾರಣಕ್ಕೂ ಸುಮ್ಮನಾಗ್ತಿರ್ಲಿಲ್ಲ. ಅಲ್ಲ, ನಾನು ಅವಳು ಮಾತಾಡ್ಸೋಕ್ಕೆ ಹೋಗಿಲ್ಲ. ಇನ್ನೊಂದು ಸತಿ ನಾನು ಫೋನ್ ಆಗಲಿ, ನನಗೆ ಮಾತಾಡ್ಸೋದಾಗಲಿ ಏನಾದರೂ ಮಾಡೋಳಂದ್ರೆ ನಾನು ಮಾತ್ರ ಸುಮ್ಮನಿರಲ್ಲ. ಉಗ್ಳೋಕ್ಕೆ ಯಾಕೆ ಸುಗ್ಳಿ ಹೇಳ್ತೀನಿ. ಅಲ್ಲ, ಅವ್ನು ಮಾತಾಡ್ಸಲ್ಲ ಅಂದ್ರೆ ಅವ್ನು ಮೇಲೆ ಬಿದ್ದೋಗಿ ಮಾತಾಡ್ಸಿದ್ಯಲ್ಲೇ. ಎಲ್ಲೇ ಗೊತ್ತಾಗ್ತೈತೆ. ನನ್ನ ಎದುರಿಗೂ ನಿನ್ನ ಬಂಡವಾಳ ಎಲ್ಲ ಗೊತ್ತಾಯ್ತು, ನನಗೂ ಗೊತ್ತಾಯ್ತು. ಅದಕ್ಕೆ ಕಳ್ಳಿ ನಾನು ಬತ್ತಿದಂಗೆ ರೂಮ್ನಾಗ ಕೊಡೋಕ್ಕಾಕ್ ನೋಡ್ತಾಳೆ, ಮನೆಯಾಗ ಕೊಡೋಕ್ಕಾಗಿನ. ಇವನ್ನೆಲ್ಲ ಎಲ್ಲಿ ಹೇಳ್ಬಿಡ್ತಾನೋ ಬಂದು ಅಂತ. ಲೇಯ್, ನೀನು ಕೊಡಾಕಕ್ಕೆ ಬಂದಿದ್ದು ಎಲ್ಲ ನನಗೆ ಗೊತ್ಕಣೆ. ಮನೆಯಾಗ ಕೊಡಾಕ್ ಬರಕ್ಕೆ ನೋಡ್ತಾಳೆ. ಕೂಡಾಕಿ ನನಗೆ ಗೊತ್ತಾಗಲ್ಲ. ಕಾಕ್ ನನ್ನ ಮಗ ಕಾಕ ಅಂತ ತಿಳ್ಕೊಬಿಟ್ಟವಳೆ. ಏಯ್, ನನಗೆ ಗೊತ್ತಾಗಲ್ಲ ಅಂತ ತಿಳ್ಕೊಬಿಟ್ಟಿದ್ಯಾ? ನಾನು ಸತಿ ಬರ್ಕೊಡ್ದು ನಮ್ಮ ಸುದ್ದಿಗೆ ಅಷ್ಟೇನೆ. ನೀವು ಹೇಳ್ರಿ, ಅದೇನು ಹೇಳ್ತೀರಾ ಹೇಳ್ರಿ. ಇಲ್ಲೋಡಮ್ಮ, ಅವ್ರು ಇನ್ನೊಂದ್ಸತಿ ನನ್ನ ತಮ್ಮನ ಸುದ್ದಿಗಾಗಲಿ, ತಮ್ಮನ ಹೆಂಡತಿ ಸುದ್ದಿಗಾಗಲಿ, ನಮ್ಮ ಫ್ಯಾಮಿಲಿ ಸುದ್ದಿಗೆ ಬರ್ಕೊಡ್ದು, ಫೋನ್ ಅದು ಮಾಡಿಕೊಡ್ದು ಅಂತ ಹೇಳ್ಯಾರಿ. ಇನ್ನೊಂದ್ಸತಿ ಅವನು ಮಾಡಿದ್ರೆ ಅದ್ರ ಕಥೆನೇ ಬೇರೆ ಆಗುತ್ತೆ ನೋಡಿ, ಹೇಳಿರ್ತೀನಿ. ಅದೇನಾಗುತ್ತೆ ಅಂತ ಹೇಳಲ್ಲ, ನಾನೇ ಮಾಡ್ತೀನಿ. ಅವರು ಏನೋ ನನಗೆ ಗೊತ್ತಳಮ್ಮ, ಈ ಜೀವಿತ ಏನಾನ ಫೋನ್ ಮಾಡೋದಾಗಲಿ ಏನಾನ ಮಾಡೈತೆ ಅಂತಂದ್ರೆ ನನಗೆ ಬಂದು ಹೇಳ್ರಿ. ನಾನು ಏನು ಮಾಡ್ಬೇಕು ಅದನ್ನ ಮಾಡ್ತೀನಿ. ನನಗೆ ಗೊತ್ತೈತಿ. ಅಂದಿಟ್ಟು ಯೋಚನೆ ಮಾಡ್ಬೇಕಣಮ್ಮ, ಯಾರನ್ನ ಏನಂದಾರು ಏನು ಎತ್ತ ಅಂತ. ಸುಮ್ಮನೆ ಬಾಯಿಗೆ ಬಂದಂಗೆ ಯಾತನಂತ ಮಾತಾಡೋದಲ್ಲ. ಸ್ವಲ್ಪ ಯೋಚನೆ ಮಾಡಿ ಮಾಡಬೇಕು. ಬುದ್ಧಿವಂತಾಗಿದ್ಯಾ, ಓದಿದ್ಯಾ, ಗೊತ್ತಾಗಲ್ಲ. ನಮ್ಮ 4 ಅಕ್ಷರ ವಿದ್ಯೆ ಕಲ್ತಿದ್ಯಾ? ಮೈತಿ ಏನ ತಿಳಿದಿಲ್ದವ ಬಿಡಪ್ಪ, ತಿಳಿಯಲ್ಲ ಇವಕ್ಕೆ ಅನ್ಬೋದು. ಅಲ್ಲ, ನೋಡಕ್ಕಂಗೆ ವಿದ್ಯಾವಂತಿದ್ದಂಗೆ ಇದೆಯಾ ಅಂತ ಬದುಕು ಮಾಡ್ತೀಯಲ್ಲ, ನಮ್ಗೆ ಗೊತ್ತಾಗಲ್ಲ. ನಿನ್ಗೆ ಒಂದು ಈಟ ನಾನು ಮಾತಾಡಲ್ಲ, ಈಗ ಉಸಿರಾಡಲ್ಲ. ನೋಡಿ ಹಂಗೆ ಇದ್ದಾಳೆ. ಬೈದ ಇದ್ರು ಏನು ಮಾತು ಬರ್ದಾಳಿದ್ದಂಗೆ ಇದ್ದಾಳೆ. ಅಲ್ಲ ನೋಡ ಹಂಗೇನೆ
ಈಗ ನೋಡಿ ಮಾತೇ ಬರಲ್ಲ. ನೋಡು ಹೇಳಿರ್ತೀನಿ. ಏನಮ್ಮ ಕೇಳಿಸ್ತೈತೆ ನಾನು ಹೇಳ್ತಾ ಇರೋದು? ಇನ್ನೊಂದ್ಸತಿ ಫೋನ್ ಮಾಡೋದಾಗ್ಲಿ ಅವ್ರ ಮನೆ ತಂಟಿಗಾಗ್ಲಿ ನೀನು ಹೋಗ್ಕೊಡ್ದು. ಏನು ಮಾಡ್ತೀಯ ಹೇಳು, ಏನು ಮಾಡ್ತೀಯಾ? ಇಲ್ಲ ಗೌಡ್ರೆ, ಹೋಗಲ್ಲ ಬಿಡ್ರಿ, ತಪ್ಪಾಯ್ತು. ಇದೊಂದ್ಸತಿ ಏನೋ ಮಾಡಬಾರ್ದಾಗಿತ್ತು, ಮಾಡಿದೆ. ನನಗೆ ಏನೋ ಹಿಂಗೆಲ್ಲ ಐತೆ ಎಂಬುದೇನು ಗೊತ್ತಿತ್ತು. ಏನೋ ತಪ್ಪು ಮಾಡಿದೆ ಬಿಡ್ರಿ ಗೌಡ್ರೆ, ತಪ್ಪಾಯ್ತು. ಇನ್ನೊಂದ್ಸತಿ ಹಂಗೆ ಮಾಡಲ್ಲ. ನಮಗೆ ಗೊತ್ತಿಲ್ಲ, ನಮಗೆ ಗೊತ್ತಿದ್ರೆ ಹೇಳ್ತಿದ್ವಿ, ನಮಗೆ ಗೊತ್ತಿಲ್ಲ. ಏಯ್ ಮುತ್ತಾಲೆ ತಿರ್ಗಾ ಸುಳ್ಳು ಹೇಳ್ತಾನೆ, ಬಾಯಿ ಮುಚ್ಕೊಂಡಿರ. ಇವಾಗ ಎಲ್ಲ ಜೊತೆ ಆಗ್ಯಾವ್ರೆ, ಅವ್ರ ಅಮ್ಮಯ್ಯ, ಅವ್ರ ಅಣ್ಣಯ್ಯ, ಅವಳು ಮೂವರು ಜೊತೆ ಆಗ್ಯಾವ್ರಿ. ಇವಾಗ ಆ ಹುಡುಗಿಗೂ ಇಲ್ಲೂ ತೊಂದರೆ ಮಾಡ್ಯಾವ್ರಿ. ಆ ಸ್ವಾತಿಗೆ ಮದುವೆ ಮಾಡ್ಕೊಂಬಂದ ದುಡ್ದು ಹಾಕಕ್ಕಾಗ್ದಿಲ್ಲ, ಆ ಹುಡುಗಿನೂ ಬೇರೆ ಹೋಗೈತಿ. ಏಯ್ ನಿಮ್ಮಂತಾರೆ ಯಾತ್ ಕಾಲ ಇರ್ತೀರಾ? ಮಣ್ಣಿನ ಹೆಣ್ ಸಿಗಲ್ಲ ಅಂತ ಪರದಾಡ್ತಿದ್ರಿ. ಮದುವೆ ಮಾಡ್ಕೊಂಡ್ ಬಂದಿದ್ರಿ, ಸಾಕ ಯೋಗ್ಯತೆ ಇಲ್ವೇನಾ ನಿನ್ಗೆ? ಹೋಗ್ಲೇಬೇಕು ಸುಮ್ಕೇರ್. ಮುಗಿದ್ರೆ ಮತ್ತೆ ಬುದ್ಧಿ ಬರೋದು. ಮತ್ತೆ ಚಂದ ಹೊಗಳ್ತಾ ಇದಾರೆ. ಈಗ ಮಾತು ಬರಲ್ಲ ಮಂಗಿದ್ದಾರೆ. ಈಗ ಮಾತು ಆಡ್ತಾ ಇಲ್ಲ. ಆಡ್ತಿಲ್ಲ ಇವಾಗ, ಮಾತು ಬರ್ತಾನೆ ಇಲ್ಲ. ಹೆಂಗ ಗಂಡು ಬೇರೆ ಬಂದಲ್ಲ ಇವಾಗ. ಅವನು ಬೇರೆ ಸರಿಯಾಗಿ ಹೇಳಿದ್ಕೋ ಅದಕ್ಕೂ ಇನ್ನೂ ಸರಿಯಾಗಿ ಅವರಿಗೆ ಸಿಟ್ಟು ಬಂದ್ಬಿಡ್ತಾವೆ ಗೌಡ್ರಿಗೂ ಅಜ್ಜಿಗೂ. ಇಲ್ಲಡಮ್ಮ, ಇನ್ನೊಂದ್ಸತಿ ನಿನ್ನಿಂದ ಏನಾದರೂ ಇಂಥ ತಪ್ಪುಗಳಾಗೈತೆ ಅಂದ್ರೆ ನಾನು ಮಾತ್ರ ಸುಮ್ಮನಿರಲ್ಲ ನೋಡಿ ಜೀವಿತ. ಅಲ್ಲ ನಮ್ಮೂರೇ ಸುಮ್ಮನೆ ಯಾಕಮ್ಮ ಮರ್ಯಾದೆ ಕಳಿತೀಯ? ಬಂದಿಲ್ಲಿ ಹೆಣ್ಮಕ್ಳು, ಈ ಊರಿನ ಹೆಣ್ಮಕ್ಳು ಎಷ್ಟು ಗೌರವಾಗಿದ್ದಾರಮ್ಮ. ಗೌರವಾಗಿರೋದು ಕಲಿ. ಈಗ ನೋಡು ಎಷ್ಟೋ ಜನ ಹೆಣ್ಮಕ್ಳು ನೋಡು, ಆ ಗಗನಮ್ಮ, ಆ ದೀಪಮ್ಮ. ಇವತ್ತು ಈ ಊರಿಗೆ ಆ ದೀಪಮ್ಮ ಇವತ್ತು ತಪ್ಪು ಮಾಡಿರ್ಬೋದು. ಆದರೆ ಇವ್ರು ಬಿಟ್ಟು ಮದುವೆ ಆಗಿ ಹೋದಾಗಿಂದನೂ ಎಷ್ಟು ಗೌರವಾಗಿದ್ದಾರೆ ಅಂತ ನೋಡಮ್ಮ. ಅಲ್ಲ ಮದುವೆ ಆಗಿ ಹೋಗಿದ್ಯಾ ನೀನು, ಕಟ್ಕೊಂಡು ಗಂಡನೇ ಬಂದು ನಿಂಗೆ ಹೇಳ್ತಾನಲ್ಲಮ್ಮ. ಯಾಕಮ್ಮ ಇಂಥ ಮಾಡ್ಕೊಂಬಕ್ಕೆ ಹೋಗ್ತೀರಾ? ಹೆಣ್ಮಕ್ಳು ಹೆಂಗಿರ್ಬೇಕು ಹಂಗಿರ್ಬೇಕಣ್ಣಮ್ಮ. ಯಾರೂ ಆಗಲ್ಲ. ನಾವು ಚೆನ್ನಾಗಿದ್ರೇನೆ ಅಲ್ಲ. ನಾವು ದುಡಿಬೇಕು, ತಿನ್ಬೇಕು. ಕಂಡವರು ಸತ್ತಿಗೆ ಯಾವತ್ತೂ ಕಾತ್ಕೊಂಡಿರಬಾರ್ದು ಯಾರೇ ಆಗಲಿ. ಅವ್ರು ಸಿಗುತ್ತೆ, ಇವ್ರು ಸಿಗುತ್ತೆ, ನಮ್ಮ ಅಜ್ಜಿ ಸಿಗುತ್ತೆ, ನಮ್ಮ ತಾತ ಸಿಗುತ್ತೆ, ನಮ್ಮ ಅವರಿಗೆ ಅವ್ರು ಸಿಗುತ್ತೆ, ಇವ್ರು ಸಿಗುತ್ತೆ, ಸಂಬಂಧಿಕರದ್ದು ಯಾರು ಸಿಗುತ್ತೆ ಅಂತ ನೆಚ್ಕೊಂಡಿದ್ರು ಅದು ಯಾವತ್ತೂ ಯಾರಿಗೂ ಸಿಗಲ್ಲ. ಅದೇನಾಗಬೇಕು ಅದೇ ಆಗೋದು ಕೊನೆಗೆ. ನೀನು ಯಾರು ನೆಚ್ಕೊಂಡಿದ್ರು ನಿನ್ನ ಜೀವನದಾಗ ನೀನು ಏನೋ ಸಾಧನೆ ಅನ್ನೋದು ಮಾಡೋಕ್ಕಲ್ಲ. ದುಡಿಬೇಕು, ಪ್ರಯತ್ನ ಅನ್ನೋದು ಮಾಡಬೇಕು. 100 ಸತಿ ನಾವು ಪ್ರಯತ್ನ ಮಾಡಿದ್ರು 99 ಸತಿ ಸೋತ್ರು 1 ಸತಿ ಆದರೂ ಗೆಲ್ತೀಯ ನೀನು. ಅದು ಒಳ್ಳೆ ತಂದಿಂದನ ಒಳ್ಳೆ ಮಾತಿಂದ ಚೆನ್ನಾಗಿತ್ಕೊಂಡು ಹೋಗೋದು ಕಲಿ. ಹೇಳಿದೀವಲ್ಲ ನೋಡಿ, ಇಂಥ ತಪ್ಪು ಮತ್ತೆ ಆಗಬಾರ್ದು. ಏನಮ್ಮ ಹೇಳು, ತಪ್ಪು ಆಗಬಾರ್ದು ಮತ್ತೆ. ಸರಿ ಆಯ್ತು ಗೌಡ್ರೆ, ಆಯ್ತು. ಗಳಮ್ಮ ಹೇಳಿದೀವಿ, ನೀವು ಇನ್ನ ಜಗಳ ಮಾಡ್ಕೊಂಬದ್ ಬೇಡ. ಹೇಳಿದೀವಲ್ಲ, ನೀನೇನಾದ್ರು ತಪ್ಪು ಆಯ್ತಂತ ತೋರಿಸಿದ ನಮ್ಮ ತಕ್ಕ ಬರ್ರಿ, ನಾವು ಹೇಳ್ತೀವಿ ಏನು ಮಾಡ್ಬೇಕಾದ್ ಮಾಡ್ತೀವಿ. ಸರಿನಾ? ನೀವು ಇನ್ನ ಗುದ್ದಾಡ್ಬೇಡ್ರಿ, ನಿಮ್ಮ ಪಾಡಿಗೆ ನೀವು ಹೋಗ್ಬಿಡ್ರಿ. ಗಳಮ್ಮ ಇನ್ಮೇಲೆ ನಿಮ್ಮ ಗಂಡಿನ ಸುದ್ದಿಗಾಗ್ಲಿ, ನಿಮ್ಮ ಗಂಡನ ಸುದ್ದಿಗಾಗ್ಲಿ, ಯಾರ ಸುದ್ದಿಗೂ ಜೀವಿತ ಅನ್ನೋದು ಬರಲ್ಲ. ಮತ್ತೆ ಏನಾನ ಫೋನ್ ಮಾಡೋದು, ನಂಗೆ ಅಣ್ಣನ ಮಾತಾಡ್ಸೋದು ಏನಾನ ಮಾಡೈತಂದ್ರೆ ನನಗೆ ಹೇಳಮ್ಮ. ನನ್ನ ಫೋನ್ ನಂಬರ್ ತಗೊಂಡು ನನಗೆ ಫೋನ್ ಮಾಡಿ, ನನ್ನ ಮಕ್ಳು ಕೂತ್ಕೊತೀನಿ ಹೋಗಿ. ಅಲ್ಲ ಇಂಥ ಮಾಡೋದು ತಪ್ಪು ಕಣಮ್ಮ. ಯಾರಾಗಲಿ ತಪ್ಪೇನೆ. ತಪ್ಪೆ ಯಾರಿಗಾಗ ಶಿಕ್ಷೆ ಆಗಲೇಬೇಕು. ತಪ್ಪೇ ಅವಳು ತಪ್ಪು ಮಾಡೇವಳೆ. ಅವಳು ಇವತ್ತು ನಾನು ಹೇಳ್ತಾ ಇದ್ನಲ್ಲ, ನನ್ನ ಹೆಂಡ್ತಿ ತಪ್ಪು ಮಾಡೇವಳೆ. ನನ್ನ ಹೆಂಡ್ತಿ ಅಂತ ಹೇಳ್ಕೆ ನಾನು ನಾಶ ಹೋಗ್ತಿ. ತಪ್ಪು ಮಾಡೇವಳೆ. ಅವಳೇನು ದೊಡ್ಡ ಸಾಚ ಅಲ್ಲ ಅವಳು, ಸಾಚ ಅಲ್ಲ. ಆಯ್ತು ಬಿಡಪ್ಪ ಅಂತ ಹೋಗ್ಲಿ. ಇವಾಗ ನಾವೆಲ್ಲ ಹೇಳ್ತಾ ಇದೀವಿ, ಇನ್ನು ಹೋಗಿ ಹೊರಡ್ರಮ್ಮ. ತಿರ್ಗಾ ಬಿಟ್ಟು ಜಗಳ ಮಾಡ್ಕೊಂಬೋದು, ನೀವೊಂದು ಅಂಬೋದು ಅವ್ರೊಂದು ಅಂಬೋದು ಬೇಡ. ಮಲಮ್ಮ ಇವಾಗ ಹೇಳಿರೋದು ಸರಿ. ನೀವು ಈಗ ಇಂಥ ಸಮಯದಾಗ ನೀವು ಬಂದು ಹೇಳಿದ್ರ, ನಾವು ಹೇಳಿದೀವಿ ಹಿಂಗೆ ಮಾಡಬೇಡಮ್ಮ, ಅಂತ ಮಾಡಕ್ಕೆ ಹೋಗ್ಬೇಡ. ಈಗ ಯಾರೂ ಆಗಲ್ಲ, ನಿನ್ನ ದುಡ್ಡು ನೀನು ಮಾಡ್ಕೋಬೇಕು, ಕಂಡವ್ರದಕ್ಕೆ ಯಾವುದಕ್ಕೂ ಆಸೆ ಪಡಬೇಡ ಅಂತೇಳಿ ನಾವೆಲ್ಲ ಹೇಳಿದೀವಿ. ಮತ್ತೇನಾನ ತಪ್ಪಾಯಿತು ಅಂತಂದರೆ ಅದೇನು ಮಾಡ್ಬೇಕು, ಅದು ಮುಂದಕ್ಕೆ ಆಮೇಲೆ ಅದಕ್ಕೆ ಹೋಗೋಕ್ಕಾಗುತ್ತೆ. ಅದೇನು ಮುಂದಕ್ಕೆ ಹೋಗ್ಬೇಕು ಅದು ಮಾಡೋಕ್ಕಾಗುತ್ತೆ. ಇವಾಗ ಏನೋ ತಪ್ಪಾಗೈತೆ, ಮಾಡಲ್ಲ ಅಂತ ಹೇಳೈತೆ, ನಾವು ಅಷ್ಟೊಂದು ಬೈದ್ವಿ. ಅವಾಗಿಂದ ಚಂದಾಗಿ ಬೈದಿದ್ದೀವಿ, ಉಗಿದ್ಬಿಟ್ಟಿದ್ದೀವಿ. ಅವ್ರಿಗೆ ಇವಾಗ ಮಾತಾಡೋಕೆ ಮಕ್ಕಿಲ್ಲ. ಇನ್ನು ನಿಮ್ಮ ಪಾಡಿಗೆ ನೀವು ಊರಿಗೆ ಹೋಗ್ರಿ. ಏನಪ್ಪ ಊರಿಗೆ ಹೋಗು, ಹಂಗೆ ಏನಾನಿದ್ರು ಫೋನ್ ಮಾಡಿ ಹೇಳ್ರಿ, ಇಲ್ಲಾಂದ್ರೆ ಬಂದು ಹೇಳ್ರಿ. ನಮ್ಮ ತಕ್ಕೇನು ಏನು ತೊಂದರೆ ಇಲ್ಲ. ಸರಿನಾ? ನಮ್ಮ ಪಾಡಿಗೆ ನಾವು ಒಯ್ದ್ವಿ. ನಾನು ಡೈವರ್ಸ್ ಕೊಟ್ಟಾಗಿಂದ ನಾನು ಯಾವತ್ತೂ ಮಾತಾಡ್ಸೋಕೆ ಹೋಗಿಲ್ಲ. ನಾನು ಏನು ಅಂದ್ಕೊಂಡಿಲ್ಲ. ಇಂಥ ಹುಡುಗಿನ ನಾನು ಕಳ್ಕೊಂಡನಲ್ಲಪ್ಪ, ಇಂಥ ಹುಡುಗಿನ ನಾನು ಮದುವೆ ಆಗಲಿಲ್ವಲ್ಲಪ್ಪ, ಇಂಥ ಹುಡುಗಿನೆಲ್ಲ ಮದುವೆ ಆಗಿ ದೂರ ಮಾಡ್ಕೊಂಡನಲ್ಲಪ್ಪ ಅಂತ ನಾನು ಯಾವತ್ತೂ ಪಶ್ಚಾತ್ತಾಪ ಪಟ್ಟಿಲ್ಲ. ನನಗೇನು ಅನಿಸಿಲ್ಲ. ನಾನು ಬಿಡತ್ತ ಅಂತ ಸುಮ್ಮನಾಗ್ಬಿಟ್ಟಿದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ಇವಳಿಗೆ ಸರಿಯಾಗಿ ಉಪ್ಪು ಉಪ್ಪಿನಕಾಯಿ ಹಾಕ್ತಾಯಿದ್ದಾರೆ. ಇವಳು ತಪ್ಪೇ ಮಾಡಿರೋದು ನಾನು ಹೇಳ್ತಾ ಇದ್ನಲ್ಲ, ನಾನೇನು ಒಳಕಿಕ್ಕಮಕ್ಕೂ ಅಲ್ಲ. ತಪ್ಪೇ ಯಾರೇ ಮಾಡಲಿ ತಪ್ಪೇ. ಇವಳು ಇಂಥ ಕೆಲಸ ಮಾಡಬಾರ್ದಾಗಿತ್ತು. ಅಲಂಡಿ ಬದುಕು ಮಾಡಿವಳೆ, ಅಲಂಡಿ ಇಲ್ಲ ಹುಡಿ. ಅದಕ್ಕೆ ಊರಾಗೆಲ್ಲ ಚಂದಕ್ಕೆ ಹೋಗಿದ್ರು, ಮರ್ಯಾದೆ ತೆಗೆದ್ರು, ಮುಗಿತಾ ಇದ್ದಾರೆ. ಚಂದಕ್ಕೆ ಹೋಗುತ್ಬಿಟ್ರು. ನಾನು ಹೇಳ್ತಾ ಇದ್ದೆ, ಇವಳೆ ಫೋನ್ನ ಮಾತಾಡ್ತಿದ್ದನ್ನು ನೋಡಾಳಿ ಇಣ್ಕಿ ಅವಳು ಮನಸ್ಸಿನಾಗ ಇನ್ನೂ ಇಕ್ಕೊಂಡವಳೆ ಎಂಬುದು ನನಗೆ ಗೊತ್ತು. ಅದಕ್ಕೆ ನಾನು ಬಂದು ಇಲ್ಲಿ ಸರಿಯಾಗಿ ಮರ್ಯಾದೆ ತೆಗ್ದೆ. ನಾನು ಕೂಡಕ್ಕೆ ನೋಡ್ತಾಳೆ.
ಲೌಡೇರು ಅವ್ರ ಅಮ್ಮನ ಅವಳು ಇಬ್ಬರು ಸೇರ್ಕೊಂಡು ಲೌಡೇರು ನನ್ನ ಕೂಡ ಹಾಕಕ್ಕೆ ಮಾಡ್ತಾರೆ. ನೋಡ್ತಾ ಇರಿ, ನಿನ್ನ ಹಾಕ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.